ये टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಸಂಪತ್ ಗುನಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳು, ಜೈಪುರ್. ಈ ದಿವಸ ಈಗ ತಮಗೆಲ್ಲ ತಿಳಿದಾಗೆ ಮಾರ್ಚ್ ನಾವು ಇವತ್ತು 20ರಲ್ಲಿದ್ದೀವಿ. ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿರುತ್ತದೆ. ಸೊ ಎಲ್ಲರಿಗೂ ಏನು ಕುತೂಹಲ ಅಂದರೆ ನಮ್ಗೆ ಈ ಸರಿ ಹೆಚ್ಚು ಬಿಸಿಲೈತಿ, ಏನು ತ್ರಾಸ ಆಗ್ತೈತಿ ಎಲ್ಲ ಜನ ಸಾಮಾನ್ಯರಿಗೆ ಎಲ್ಲರಿಗೂ. ಸೊ ಈ ಒಂದು ಫಸ್ಟ್ ನಿಮ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟಂದ್ರೆ 36.4 to 37.2. ದಿಸ್ ಇಸ್ ದಿ ನಾರ್ಮಲ್ ಬಾಡಿ ಟೆಂಪ್ರೇಚರ್. ಇದು ನಾವು ಯಾವಾಗ ಹೀಟ್ ವೇವ್ ಅಂತೀವಿ ಅಂದ್ರೆ ಯಾವಾಗ ಟೆಂಪ್ರೇಚರ್ 40 ಡಿಗ್ರಿ ಸೆಂಟಿಗ್ರೇಡ್ ಮೇಲೆ ಹೋಗುತ್ತಲ್ಲ ಅವಾಗ ಇಫೆಕ್ಟ್ ಸ್ಟಾರ್ಟ್ ಆಗ್ತಾವೆ ಮನುಷ್ಯನ ಬಾಡಿ ಮೇಲೆ. ವಾರ್ಮ್ ಬ್ಲಡೆಡ್ ಆನಿಮಲ್ಸ್ ಅಂತೀವಿ, ಇಲ್ಲಿ ಪ್ರಾರಂಭ ಆಗ್ತಾವೆ ಚೇಂಜಸ್ ಆಫ್ಟರ್ 40 ಡಿಗ್ರಿ ಸೆಂಟಿಗ್ರೇಡ್. ಈ ಬಿಸಿಲಿನ ಬೇಗೆ ಅಥವಾ ಬರೀ ಬಿಸಿಲಲ್ಲ, ನೀವು ಎಲ್ಲಿ ಒಲಿ ಮುಂದೆ ನಿಂದಿರ್ತೀರಿ, ಹಾಟ್ ಬರ್ನರ್ ಮುಂದೆ ನಿಂತರೂ ಇದ್ರ ಶಾಕ್ ಇಂಡೈರೆಕ್ಟ್ ಹೀಟ್ ನಮಗೆ ಬರ್ತೈತೆ. ಆ ಹೀಟಿಗೂ ಸೇಮ್ ಇಫೆಕ್ಟ್ ಆಗ್ತಾವೆ. ಸೊ ಹೀಟ್ಲಿಂದ ಯಾವಾಗ ಪರಿಣಾಮ ಆಗ್ತಾವೆ ಅಂದ್ರೆ ಯಾವಾಗ ವೆನ್ ದ ಟೆಂಪ್ರೇಚರ್ ರೀಚಸ್ ಮೋರ್ ದೆನ್ 40 ಡಿಗ್ರಿ ಸೆಂಟಿಗ್ರೇಡ್. ಸೊ 40-42 ಡಿಗ್ರಿ ಏನಾಗ್ತದೆ, ಮೈನರ್ ಚೇಂಜಸ್ ಸಚ್ ಆಸ್ ಹೀಟ್ ಕ್ರ್ಯಾಂಪ್ಸ್ ಅಂತೀವಿ ನಾವು. ಖಂಡಗಳ ಬೇನೆ ಆಗ್ತಾವೆ. ಇದು ಕಾಫ್ ಮಸಲ್ಸ್ ಏನಂತೀವಿ, ಪಿಂಡ್ರ ಅಂತೀವಲ್ಲ, ಅವು ಕೈ ಮಸಲ್ಸ್, ಬಾಡಿ ಮಸಲ್ಸ್. ಸೊ ಫಸ್ಟ್ ಹೀಟ್ ಕ್ರ್ಯಾಂಪ್ಸ್, ನೆಕ್ಸ್ಟ್ ಹೀಟ್ ರ್ಯಾಷಸ್ ಅಂತೀವಿ, ಹೀಟ್ ರ್ಯಾಷಸ್ ಬರ್ತಾವೆ. ನೆಕ್ಸ್ಟ್ ಹೀಟ್ ಎಕ್ಸಿಮಾ ಅಂತೀವಿ. ಆಮೇಲೆ ಮೈಲ್ಡ್ ಇಡಿಮಾ ಬರ್ತೈತಿ. ಇವೆಲ್ಲ ಮೈನರ್ ಚೇಂಜಸ್, ಗ್ರೇಡ್ 1 ಅಂತೀವಿ, ಮೈಲ್ಡ್ ಚೇಂಜಸ್ ಡ್ಯೂ ಟು ಹೀಟ್. ನೆಕ್ಸ್ಟ್ ಮಾಡರೇಟ್ ಚೇಂಜಸ್ ಅನ್ನು 42 to 44 ಡಿಗ್ರಿ ಸೆಂಟಿಗ್ರೇಡ್ ಮಾಡರೇಟ್ ಚೇಂಜಸ್ ಆಗ್ತಾವೆ. ಅವಕ್ಕೆ ನಿಂತಾವೆ ಹೀಟ್ ಎಕ್ಸಾಕ್ಷನ್ ಅಂತೀವಿ. ಈ ಸಮಯದಲ್ಲಿ ಏನಾಗ್ತೈತೆ ಅಂದ್ರೆ ಬಿಸಿಲಾಗ ಭಾಳ ಕೆಲಸ ಮಾಡೋದು ಅಥವಾ ಸಮೀಪ ಬಿಸಿಲು ಶಾಖ ಸಮೀಪ ಇದ್ರೋಗಿ ತಲೆ ನೋಸೋದು, ಕಣ್ಣು ಬ್ಯಾನಿ, ಮೈಕೈ ನೋವು ಸೀವಿಯರ್, ವಾರ್ಕಿಕೆ ಆಗೋದು, ಭಾಳ ಥರ್ಸ್ಟ್ ಆಗೋದು. ದೀಸ್ ಆರ್ ದಿ ಚೇಂಜಸ್ ಆಫ್ ಹೀಟ್ ಎಕ್ಸಾಕ್ಷನ್. ಆಮೇಲೆ ಮೂರನೇದು ಏನಂದ್ರೆ ಹೀಟ್ ಸ್ಟ್ರೋಕ್ ಅಂತೀವಿ. ಲಾಸ್ಟ್ ಹೀಟ್ ಸ್ಟ್ರೋಕ್ ಅಂದ್ರೆ ಯಾವಾಗ ಒಬ್ಬ ರೈತ ಅಥವಾ ಮನುಷ್ಯ ಕಂಟಿನ್ಯೂಸ್ ಮಧ್ಯಾಹ್ನ 12ರಿಂದ 3 ಗಂಟೆ ಒಳಗೂ ಮಿನಿಮಮ್ 1 ತಾಸು ಮೇಲೆ ಅವ ಏನು ಕೆಲಸ ಮಾಡ್ತಲ್ಲ, ಡ್ಯೂ ಟು ಟಾಯ್ಲೆಟ್ ಆಗ್ಲಿಕ್ಕೆ ದ್ಯಾಟ್ ಹೀಟ್ ಮೋರ್ ದೆನ್ 48 ಡಿಗ್ರಿ ಸೆಂಟಿಗ್ರೇಡ್ ಟು 52 ಡಿಗ್ರಿ ಸೆಂಟಿಗ್ರೇಡ್ ದಾಟ್ ಏನು ಇಫೆಕ್ಟ್ ಆಗ್ತಲ್ಲ ಅದಕ್ಕೆ ನಾವೇನು ಹೀಟ್ ಸ್ಟ್ರೋಕ್. ಹೀಟ್ ಸ್ಟ್ರೋಕ್ ಅಂದಾಗ ನೀವೆಲ್ಲ ಗೊತ್ತಿದೆ, ಸ್ಟ್ರೋಕ್ ಅಂದ್ರೇನು ಲೊಕ್ಕ ಹೊಡೆದಾಗ. ಸೊ ಈ ಹೀಟ್ ಸ್ಟ್ರೋಕ್ದಿಂದ ಏನಾಗ್ತೈತಿ, ರಕ್ತಗಳು ಕ್ಲಾಟ್ ಆಗಿ ಎಲ್ಲ ರಪ್ಚರ್ ಆಗಿಬಿಡ್ತೈತೆ, ಬ್ಲಡ್ ವೆಸಲ್ ರಪ್ಚರ್ ಆಗಿ ಕ್ಲಾಟ್ ಆಗಿ ಅವ್ನಿಗೆ ಏನೋ ಮನುಷ್ಯ ಸುಂದು ಹೋಗಿ ಬಿಡ್ತಾನೆ. ಈ ಟೈಮ್ದಾಗ ನಾವು ಇಮ್ಮಿಡಿಯೇಟ್ಲಿ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡೋಗಿ ಇಲಾಜ್ ಮಾಡಿಸೋದು ಬೆಸ್ಟ್. ಸೊ ನಾವು ಏನು ಮಾಡಬೇಕು ಅಂದ್ರೆ ಸಾಮಾನ್ಯ ಜನರು ಯಾವಾಗಲೂ ಹೇಳ್ತೀನಿ, 18 ವರ್ಷ ಒಳಗಿದ್ದವರು ಮತ್ತು 60 ವರ್ಷ ಮೇಲ್ಪಟ್ಟವರು ಹೆಚ್ಚಾಗಿ ಬಿಸಿಲಾಗ 12-4 ಗಂಟೆ ಒಳಗಡೆ ಹೋಗಲೇಬಾರ್ದವರು. ಇದು ಫಸ್ಟ್ ಪ್ರಿಕಾಷನ್ ನಾವೆಲ್ಲರೂ ತಗೋಬೇಕು. ಭಾಳ ಅರ್ಜೆಂಟ್ ಇತ್ತು ಹೋಗಬೇಕು ಅಂತ ತಲೆ ಮೇಲೆ ಕ್ಯಾಪ್, ಟೋಪಿ ಅಥವಾ ಅಂಬ್ರೆಲಾ, ಛತ್ರಿ ಇಂಥವೆಲ್ಲ ಪ್ರಿಕಾಷನ್ ತೊಗೊಂಡು ಹೋಗಬೇಕು. ಇದು ಒಂದನೇದು. ಎರಡನೇದು, ನಾವೆಲ್ಲರೂ ಕಾಟನ್ ಬಟ್ಟೆ, ಲೂಸ್ ಬಟ್ಟೆ ಹಾಕೋಬೇಕು. ರೀ ಆಮೇಲೆ ನಿಧಾನವಾಗಿ ಧಾರಾಳವಾಗಿ ಉಪ್ಪು ಸಕ್ಕರೆ ಮಿಶ್ರಿತ ಈ ಶರ್ಬತ್ ಮನ್ಯಾಗ ಮಾಡಿದಂಥ ಎಳನೀರು, ಮಜ್ಜಿಗೆ, ಮೊಸರು ಇಂಥವು ತೊಗೋಬೇಕು. ಹೆಚ್ಚು ಕಾಫಿ, ಟೀ, ಉಳ್ಕಿದಿ ಕಾರ್ಬೋಹೈಡ್ರೇಟ್ ಡ್ರಿಂಕ್ಸ್ ಅಂತೀವಿ, ಸಾಫ್ಟ್ ಡ್ರಿಂಕ್ಸ್ ಅಂತೀವಿ, ಕೋಕೋ ಕೋಲಾ, ಪೆಪ್ಸಿ, ಮಾಜಾ, ಮಿರಿಂಡಾ ಇಂಥವು ಏನೂ ತೊಗೊಳಕ್ಕೆ ಹೋಗಬಾರ್ದು. ಒಂದನೇದ್ದು ಹೌದ್ರಿ. ಆಮೇಲೆ ಯಾವಾಗಲೂ ಗಾಳಿ ಆಡುವಂಥ ವಸ್ತ್ರ ಮತ್ತು ಪಾದರಕ್ಷೆ ಧರಿಸಬೇಕು. ಆಮೇಲೆ ವ್ಯಕ್ತಿಯ ತೊದಲು ಮಾತು ಅಥವಾ ಅರ್ಥರಹಿತವಾಗಿ ಬಡಬಡಿಸಿದಲ್ಲಿ ಕೂಡಲೇ ನಾವು ಸಮೀಪದ ದವಾಖಾನೆಗೆ ಕರ್ಕೊಂಡು ಹೋಗ್ಬೇಕು. ಇದು ಫಸ್ಟ್ ನಾವೇನು ಪ್ರಿವೆನ್ಷನ್ ಫಾರ್ ಹೀಟ್ ವೇವ್ ಮಾಡಿ. ಇನ್ನು ಮಾಡ್ರೇಟ್ ಇದ್ದಾಗ ಏನು ಮಾಡ್ಬೇಕು, ಇಮಿಡಿಯೇಟ್ ಆ ವ್ಯಕ್ತಿನ ನೆರಳಾಗಿ ತರಬೇಕು. ನೆರಳಾಗಿ ತೊಗೊಂಬಂದು ಕುಂದಿರಿಸ್ಬೇಕು. ಏನೂ ಇಲ್ಲ ಅಂದ್ರೆ ಕರ್ಚೀಫ್ ಇರ್ತೈತಿ, ಕರ್ಚೀಪಿಂದ ತೊಯ್ಸಿ ಮೂತಿಯದು ಒರೆಸ್ಬೇಕು. ಟೆಂಪ್ರೇಚರ್ ನಾವು ಕಡಿಮೆ ತರಬೇಕು ಯಾವಾಗಲೂ. ಇದು ಫಸ್ಟ್ ಸ್ಟೆಪ್. ಟೆಂಪ್ರೇಚರ್ ತಣ್ಣಗೆ ತಂದು ಅವಾಗ ಅವ್ರಿಗೆ ನೀರು ಕುಡಿಸಿ, ಪಾನಕ ಅಥವಾ ಎಳನೀರು ಕುಡಿಸಿ, ಇಂಥವೆಲ್ಲ ಕುಡಿಸಿ ಟೆಂಪ್ರೇಚರ್ ಕಡಿಮೆ ಆಟೋಮೆಟಿಕಲಿ ಇದ್ರ ಇಫೆಕ್ಟ್ ಕಡಿಮೆ ಆಗ್ತದೆ. ಮುಂದೆ ಸಿಂಪ್ಟಮೆಟಿಕ್ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಥವಾ ಮನೆಗೆ ಹೋಗಿ ನಾವು ಟ್ರೀಟ್ಮೆಂಟ್ ಮಾಡಿ ರೆಸ್ಟ್ ತೊಗೊಳ್ಳೋದು, ಇದು ಮಾಡಿದ್ರೆ ಆಟೋಮೆಟಿಕಲಿ ಕಮ್ಮಿ. ಹೀಟ್ ಸ್ಟ್ರೋಕ್ ಅಂತೂ ನೀವು ಡೆಫಿನೆಟ್ ಸರ್ಕಾರಿ ಆಸ್ಪತ್ರೆಗೆ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಇಲಾಜ್ ಮಾಡಿಸ್ಕೊಳ್ಳೋ. ಅವ್ರ ಬಾಡಿ ಟೆಂಪ್ರೇಚರ್ ಕಡಿಮೆ ಮಾಡ್ತಾರೆ, ಡಿಪ್ ಆಗ್ತಾರೆ, ಅದರ ಇಂಜೆಕ್ಷನ್ಸು ಕೊಡ್ತಾರೆ. ಈ ಥರ ಚಿಕಿತ್ಸೆ ಆಗುತ್ತೆ. ಈ ಥರ ಸಾರ್ವಜನಿಕರು ಫಸ್ಟ್ 12-4 ಓಡಾಡೋದನ್ನು ತಪ್ಪಿಸಬೇಕು. ಅಟ್ಲೀಸ್ಟ್ ಜೂನ್ 1 ತನಕ ನನ್ನ ಅನಿಸಿಕೆ. ಸೊ ನನ್ನ ವಿನಂತಿ ಎಲ್ಲ ಸಾರ್ವಜನಿಕರಲ್ಲಿ ನನ್ನ ಕಡೆ ವಿನಂತಿ ಇದಾಗಿರುತ್ತೆ. ಇಂಥವು ಇನ್ನೂ ಯಾವ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದಿಲ್ಲ. ನಾವು ಎಲ್ಲಾನು ಈಗಾಗಲೇ ನಮ್ಮ PSCಯಲ್ಲಿ 1 ಬೆಡ್ಡು, ಆಮೇಲೆ ತಾಲೂಕು ಆಸ್ಪತ್ರೆಯಲ್ಲಿ 2 ಬೆಡ್ಡು, ಈಗ ತಾವು ನೋಡಿರ್ಬೇಕು CSCಯಲ್ಲಿ 2 ಬೆಡ್ಡು ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಕನಿಷ್ಠ 5 ಬೆಡ್ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಎಲ್ಲ ಇಕ್ವಿಪ್ಮೆಂಟ್ಸ್ ಇದೆ, ಎಲ್ಲ ಡ್ರಗ್ಸ್ ಇದೆ, ಯಾವುದೂ ಏನು ಶಾರ್ಟೇಜ್ ಇಲ್ಲ. ಎವ್ರಿಥಿಂಗ್ ಇಸ್ ರೆಡಿ. ನಾವು
ಪ್ರಿಪ್ರೇಷನ್ ಮಾಡ್ಕೊಂಡು ಎಲ್ಲ ಕಡೆನೂ ರೆಡಿಯಾಗಿ ಇಟ್ಟಿದ್ದೀವಿ. ಮೊನ್ನೆ ಡಿ ಸಿ ಸರು ಇದ್ರ ಬಗ್ಗೆ ಮೀಟಿಂಗ್ ತೊಗೊಂಡ್ರ, ಮತ್ತು ನಾವು ಪೇಪರ್ನಲ್ಲೂ ಕೊಟ್ಟಿದ್ದೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಈ ಥರ ಹ್ಯಾಂಡ್ಬಿಲ್ಸ್ ಮಾಡಿ ಕೊಟ್ಟಿದ್ದೀವಿ ನಾವು. ತಾವು ದಯವಿಟ್ಟು ಎಲ್ಲರಿಗೂ ಕೊಟ್ಟರೆ ಅನುಕೂಲ ಆಗ್ತೈತೆ ಸರ್. ಹಾಂ ರೀ, ರಂಜಾನ್ 10 ಉಪವಾಸ ಇದೆ ನೋಡ್ರಿ. ಅವರು ಬೆಳಿಗ್ಗೆ 6:15 6:15 ಸ್ಟಾರ್ಟ್ ಆದ್ರೆ ಸಂಜೆ 6:30 ತನಕ ಏನೂ ತೊಗೊಳಂಗಿಲ್ಲ. ದಯವಿಟ್ಟು ಅವರು ಮನೆಯಲ್ಲೇ ಇರಬೇಕು, ನೆರಳಲ್ಲೇ ಇರಬೇಕು. ನನ್ನ ಒಂದು ರಿಕ್ವೆಸ್ಟ್, ಬಿಸಿಲಿನ ಯಾವುದೇ ಕಾರಣಕ್ಕೂ ಅವರು ಬಿಸಿಲಿನಲ್ಲಿ ಓಡಬಾರ್ದು. ಯಾಕಂದ್ರೆ ಆಲ್ರೆಡಿ ಉಪವಾಸ ಇರ್ತಾರೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತೈತಿ, ಬಾಡಿ BP ಸ್ವಲ್ಪ ಕಡಿಮೆ ಇರ್ತೈತಿ, ಬಾಡಿ ಮೆಟಾಬಾಲಿಕ್ ಚೇಂಜಸ್ ಕಡಿಮೆ ಇರ್ತಾವೆ. ದಯವಿಟ್ಟು ಅವರು ಬಿಸಿಲಾಗ ಓಡಾಡೋದು ತಪ್ಪಿಸ್ಬೇಕು. 6 ನಂತರನೇ ಅವ್ರು ಏನೇ ಎಮರ್ಜೆನ್ಸಿ ಕೆಲಸದು 6 ನಂತರ ಹೋಗಿ ಇದು ಮಾಡಬಹುದು. ಉಳ್ಕಿದ ತಮ್ಮ ದಿನನಿತ್ಯ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು. ಸೇಮ್ ಗ್ರಾಮೀಣ ಮಟ್ಟ ಶಹರಕ್ಕೆ ಬಿಸಿಲು ಎಲ್ಲ ಒಂದ್ ಕಡೆ ಇರ್ತೈತಲ್ರಿ. ಗ್ರಾಮೀಣದಾಗ ಬಿಸಿಲು ಬೇರೆ ಇಲ್ಲ, ಅಲ್ಲಿ ಎಲ್ಲ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲರಿಗೂ ಎಲ್ಲ PSC ಇಂಥ ಹ್ಯಾಂಡ್ಬಿಲ್ಸ್ ಮಾಡಿ ಈಗಾಗಲೇ ನಾವು ಸಪ್ಲೈ ಮಾಡಿದ್ದೀವಿ ಸರ್. ಪ್ರತಿಯೊಬ್ಬರು ಗ್ರಾಮ ಪಂಚಾಯತ್ ಒಳಗೆ ನಮ್ಮ ಈ ಗುರುವಾರ ಇಮ್ಯುನೈಸೇಷನ್ ಲಸಿಕಾ ಶಿಬಿರ ತಾಯಂದಿರು ಬರ್ತಾರೆ. ಮೊದಲು ಹೇಳಿ ಆರೋಗ್ಯ ಶಿಕ್ಷಣ ಇರತ್ತೆ ಹೇಳಿ ಈಗಾಗಲೇ ಎಲ್ಲ ಸ್ಕೂಲಲ್ಲೂ ನಡೀತಾ ಇದೆ. DDP ಅವ್ರು ಬಂದಿದ್ರು ನಿನ್ನೆ ಮೀಟಿಂಗಲ್ಲಿ. ಸಮನ್ವಯ ಸಮಿತಿ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಶಕ್ತಿ ನಡೆದಿದ್ದು ಎಲ್ಲ ಇಲಾಖೆ ಅಧಿಕಾರಿ ಬಂದು ಅವ್ರಿಗೂ ತಿಳಿಸಿ ಅವರು ಪ್ರೇರಣೆಗೆ ಅನೌನ್ಸ್ ಮಾಡ್ತಾರೆ. ಹುಡುಗರಿಗೆ ಹೆಚ್ಚೆ ಬಿಡಂಗಿಲ್ಲ, ಮತ್ತು ಎಲ್ಲ ಸೂಟಿ ಅದಾವೆ ಎಕ್ಸೆಪ್ಟ್ PUC ಎಕ್ಸಾಮು. ನಾವು ಸೆಂಟರ್ನಲ್ಲಿ ಈಗ SSLC ಎಕ್ಸಾಮ್ ನಾಳೆ 21ರಿಂದ ಏಪ್ರಿಲ್ 4ರವರೆಗೆ ಅಲ್ಲಿ ನಾವು ಪ್ರತಿಯೊಂದು 131 ಕೇಂದ್ರಗಳಲ್ಲಿ ನಮ್ಮ ಸಿಬ್ಬಂದಿ ಆರೋಗ್ಯ ಸಹಾಯಕರು, ಪುರುಷ ಮಹಿಳಾ, CHO ಸಮುದಾಯ ಕಾರ್ಯಕರ್ತರು ಪ್ಲಸ್ ಆಶಾ ವಿತ್ ORS ಪಾಕೆಟ್ ವಿತ್ ಡ್ರಗ್ಸ್ ಪಾಕೆಟ್ ಮಾಡಿ ಕೊಟ್ಟಿವಿ. ಅಲ್ಲಿ ಹಾಜರಿರ್ತಾರೆ. ಯಾವುದೇ ಅಹಿತಕರನಾಗದಂತೆ ನಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲಾಗಿದೆ ಜಿಲ್ಲೆಯಲ್ಲಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।